ಬಾಗಲಕೋಟೆ ಉಪಸಮರದಲ್ಲಿ ಟಿಕೆಟ್ ಫೈಟ್ ಇಲ್ಲಿ ಜೋರಾಗ್ತಾ ಇದೆ. ನಿನ್ನೆಯಷ್ಟೇ ಈ ಕುರಿತು ಒಂದು ಸುದ್ದಿಗೋಷ್ಠಿ ಕೂಡ ಆಯಿತು. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಮಾಡುವ ಮೂಲಕ ಉಪಚುನಾವಣೆ ಯಾವಾಗ ನಡೆಯುತ್ತೆ, ಯಾವ ಒಂದು ರಾಜ್ಯಗಳಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ಕೊಟ್ಟಿತ್ತು. ಅದಾದ ನಂತರ ಬಾಗಲಕೋಟೆಯಲ್ಲೂ ಕೂಡ ಈ ಒಂದು ಉಪಚುನಾವಣೆ ನಡೆಯುತ್ತೆ. ಇದೇ ಒಂದು ವಿಚಾರದಲ್ಲಿ ಬಾಗಲಕೋಟೆಯಲ್ಲಿ ಟಿಕೆಟ್ ಫೈಟ್ ಬಹಳ ಜೋರಾಗ್ತಾ ಇದೆ. ಉಪಚುನಾವಣೆಗೆ ಪ್ರತಿತಂತ್ರ ಶುರು ಆಗೋಗಿದೆ. ಇನ್ನು ಚರಂತಿಮಠ ವರ್ಸಸ್ ಚರಂತಿಮಠ ಇಲ್ಲಿ ಅಣ್ಣನ ವಿರುದ್ಧವೇ ತಮ್ಮನನ್ನ ಎತ್ತಿ ಕಟ್ಟುತ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ. ಅಣ್ಣ ವೀರಣ್ಣ ಚರಂತಿಮಠ ವಿರುದ್ಧ ತಮ್ಮ ಮಲ್ಲಿಕಾರ್ಜುನ್ ಕಣಕ್ಕಿಳಿತಾ ಇದ್ದಾರೆ. ಕಳೆದ ಬಾರಿ ವೀರಣ್ಣ ಚರಂತಿಮಠ ಸೋಲಿಗೆ ಮಲ್ಲಿಕಾರ್ಜುನ್ನೇ ಕಾರಣ ಆಗಿದ್ರು. ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಸೇರಿದಂತ ಮಲ್ಲಿಕಾರ್ಜುನ್ ಚರಂತಿಮಠ. ಇನ್ನು ಮಲ್ಲಿಕಾರ್ಜುನ್ ಚರಂತಿಮಠ ಬೆಂಬಲ ಪಡೆಯಲು ಬಿಜೆಪಿ ಕಸರತ್ತುಗಳನ್ನ ಮಾಡ್ತಾ ಇದೆ. ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠಕ್ಕೆ ಕೇಸರಿ ಪಡೆ ಗಾಳವನ್ನ ಹೂಳಿತ್ತು. ಬಿಜೆಪಿ ಸೇರುವಂತೆ ಅವ್ರಿಗೂ ಕೂಡ ಒಂದು ಆಮಿಷವನ್ನ ಹೊಡ್ಡಿದ್ರು. ಮಲ್ಲಿಕಾರ್ಜುನ್ಗೆ ಇದೀಗ ಬಿಜೆಪಿ ನಾಯಕರು ಆಹ್ವಾನ ಕೂಡ ಕೊಟ್ಟಿದ್ರು. ಈ ವಿಚಾರ ತಿಳಿದು ಮಲ್ಲಿಕಾರ್ಜುನ್ ಮನೆಗೆ ಸಿಎಂ ಹಾಗೂ ಡಿಸಿಎಂ ಭೇಟಿ ಕೂಡ ಕೊಟ್ಟಿದ್ರು. ಬಿಜೆಪಿ ಪಕ್ಷಕ್ಕೆ ಸೇರಿ ಅಂತ ಹೇಳಿ ಹೇಗಾದ್ರೂ ಅವ್ರಿಗೆ ಮನವೊಲಿಸಬೇಕು ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ರು. ಅದಾದ ನಂತರ ಯಾವಾಗ ವಿಚಾರ ಗೊತ್ತಾಯ್ತು, ಸಿಎಂ ಹಾಗೂ ಡಿಸಿಎಂ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪಕ್ಷ ಬಿಡಬೇಡಿ, ನಮ್ಮಲ್ಲೇ ಇರಿ, ನಮ್ಮ ಪಕ್ಷ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಪಕ್ಷ ಇರಲಿದೆ ಅಂತ ಹೇಳಿ ವಚನ ಕೊಟ್ಟಿದ್ದಾರೆ ಸಿಎಂ ಕೂಡ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಇಲ್ಲಿ ಉಪಚುನಾವಣೆ ದಿನಾಂಕ ಹಾಗೂ ಫಲಿತಾಂಶದ ದಿನಾಂಕ ನಿನ್ನೆಯೇ ಅನೌನ್ಸ್ ಆಗೋಗಿದೆ. ಅದರಲ್ಲೂ ಕೂಡ ಬಾಗಲಕೋಟೆ ಭಾಗದಲ್ಲಿ ಒಂದು ಚುನಾವಣೆ ನಡೀತಾ ಇದೆ ಅಂತಂದ್ರೆ ಬಹಳಷ್ಟು ಕುತೂಹಲ ಇದ್ದೇ ಇರುತ್ತೆ. ಹೇಗಿದೆ ಇಲ್ಲಿನ ತಯಾರಿ, ಯಾರಿಗೆ ಸಿಗಬಹುದು ಟಿಕೆಟ್ ಅಂತ? ಇಂಚರ ಈಗಾಗಲೇ ಏನೋ ನಿನ್ನೆಷ್ಟೇ ನೀತಿ ಸಂಹಿತೆ ಜಾರಿ ಆದ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಬಾಗಲಕೋಟೆಯ ಒಂದು ಉಪಸಮರ ಏನು ಜೋರಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಮೇಟಿ ಅವರ ಹಿರಿಯ ಪುತ್ರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮತ್ತು ಬಿಜೆಪಿ ಪಕ್ಷದಿಂದ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಸಿಗಬಹುದು ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಒಂದು ರಣತಂತ್ರಗಳು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಕಳೆದ ಬಾರಿ ಏನು ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ವಿರುದ್ಧ ಏನು ಮಲ್ಲಿಕಾರ್ಜುನ್ ಅವರು ಚರಂತಿಮಠ ಅವರು ಒಂದು ಸ್ಪರ್ಧೆ ಮಾಡಿ ಅವರಿಗೆ ಸೋಲಿಗೆ ಕಾರಣ ಆಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಮಲ್ಲಿಕಾರ್ಜುನನ ಒಂದು ಕೆಲವು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅವರು ಕೂಡ ಸೇರ್ಪಡೆ ಆಗಿದ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಚರಂತಿಮಠನ ಗೆಲ್ಲುವುದಕ್ಕಿಂತ ಅವರನ್ನ ಸೋಲಿಸುವ ಒಂದು ಮಟ್ಟಿನಲ್ಲಿ ಸಾಕಷ್ಟು ರಣತಂತ್ರಗಳು ನಡೆದಿದ್ದಾವೆ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಉಪಸಮರದಲ್ಲಿ ಈಗಾಗಲೇ ಡಿಮ್ಯಾಂಡ್ ಫಾರ್ ಡಿಮ್ಯಾಂಡ್ ಎಂಬಂತ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಏನು ಮೆಡಿಕಲ್ ಕಾಲೇಜ್ ಉದ್ಘಾಟನೆಗೆ ಏನು ಸಿಎಂ ಅವರು ಬಂದಿದ್ರು, ಆ ಸಿಎಂ ಅವರು ಕೂಡ ಬಂದು ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಮನೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಅವರಿಗೆ ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇರಿ, ಮತ್ತೆ ಯಾವುದೋ ಪಕ್ಷಕ್ಕೆ ಹೋಗಬೇಡಿ, ನಮ್ಮ ಅಭ್ಯರ್ಥಿಗೆ ಒಂದು ಸಪೋರ್ಟ್ ಮಾಡಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಇರ್ತಕ್ಕಂಥ ಈಗ ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಒಂದು ಕಾಂಗ್ರೆಸ್ ಏನು ಕೇಸರಿ ನಾಯಕರು ಕೂಡ ಅವರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೆ ತರುವಂತ ಸಾಕಷ್ಟು ಏನು ಪ್ರಯತ್ನಗಳು ನಡೆದು, ಆದ್ರೆ ಹೀಗಾಗಿ ಮತ್ತೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಮತ್ತು ಏನಾದ್ರೂ ಅಡೆತಡೆ ಉಂಟಾಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮತ್ತೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಸಿಎಂ ಮತ್ತು ಡಿಸಿಎಂ ಅವರು ಭೇಟಿ ನೀಡಿ ಇರ್ತಕ್ಕಂಥ ನಮ್ಮ ಸೂಕ್ತ ಅಭ್ಯರ್ಥಿಗೆ ಒಂದು ಇದನ್ನ ಸಪೋರ್ಟ್ ಮಾಡಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ಕೊಡಲು ಮುಂದಾದ್ರ ಅನ್ನೋದು ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ಲಾಭ ನಷ್ಟ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮೇಲ್ನೋಟಕ್ಕೆ ಮಾತ್ರ ನಾನು ಪಕ್ಷದ ವರಿಷ್ಠರು ಏನ್ ಹೇಳ್ತಾರೆ, ಪಕ್ಷದ ಮುಖಂಡರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳಿದ ಹಾಗೆ ಕೇಳ್ತೀನಿ ಎಂಬ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಮುಖಂಡರನ್ನ ಒಂದು ಸೆಳೆಯುವಂತ ತಂತ್ರಗಾರಿಕೆ ಸಾಕಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು. ವಂಚರ. ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಭಾಗದಲ್ಲಿ ಅಂದ್ರೆ ಬಾಗಲಕೋಟೆಯಲ್ಲಿ ಯಾವಾಗ ಉಪಚುನಾವಣೆ ಅನೌನ್ಸ್ ಆಯಿತು ಅದಾದ ನಂತರ ತಯಾರಿ ಕೂಡ ಜೋರಾಗ್ತಾ ಇದೆ. ಹಾಗಾಗಿ ನೋಡೋಣ ಇನ್ನ ಮುಂದಿನ ದಿನಗಳಲ್ಲಿ ಯಾರಿಗೆ ಈ ಒಂದು ಭಾಗದಲ್ಲಿ ಟಿಕೆಟ್ ಘೋಷಣೆ ಆಗ್ಬೋದು ಅಂತ ಹೇಳಿ.